ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಾನು ಲಾಲ್ಬಾಗ್ ನರ್ಸರಿಗೆ ಹೋಗಿದ್ದೆ ಅಂತ. ಅಲ್ಲಿ ಬೀಜ ಪಾಟ್ಗಳದ್ದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದ್ರೆ ನೋಡಿ, ಪಾರ್ಟ್ 1ಅಲ್ಲಿದೆ, ಇದು ಪಾರ್ಟ್ 2. ಇದರಲ್ಲೇ ನಾನು ಎಲ್ಲನೂ ಸಸಿಗಳನ್ನ ತೋರಿಸ್ತೀನಿ. ನೋಡಿ, ಮೊದಲನೇದಾಗಿ ಸ್ಟಾರ್ಟಿಂಗಲ್ಲೇ ಈ ಸೇವಂತಿಗೆ ಹೂವಿನ ಗಿಡಗಳನ್ನ ಇಟ್ಟಿದ್ದಾರೆ. ತುಂಬ ಕಲರಲ್ಲಿ, ತುಂಬ ವೆರೈಟಿನಲ್ಲಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಎಲ್ಲ ಏನಂದರೆ 50 ರೂಪಾಯಿಗೆ ಅವರು ಸೇಲ್ ಮಾಡೋಕ್ಕೆ ಇಟ್ಟಿದ್ರು. ಈಗ ಸೀಸನ್ ಮುಗಿತಾ ಬಂತು, ಮೋಸ್ಟ್ಲಿ ಅದಕ್ಕೆ ಅಂತ ಅನಿಸುತ್ತೆ. ನನಗೆ ಕೆಲವೊಂದು ಸ್ವಲ್ಪ ದೊಡ್ಡ ಪಾಟಲ್ಲಿರೋದು ಸ್ವಲ್ಪ ಕಾಸ್ಟ್ಲಿ, ಸಣ್ಣ ಪಾಟಲ್ಲಿ ಇದ್ದಿದ್ದು ಕಡಿಮೆ ರೇಟು. ಆ ರೀತಿಯಾಗಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಎಲ್ಲ ಹ್ಯಾಂಗಿಂಗ್ ಪಾಟು, ಆಮೇಲೆ ಇಂಡೋರ್ ಪ್ಲ್ಯಾಂಟ್ಸನ್ನು ಈ ರೀತಿಯಾಗಿ ಇಟ್ಟಿದ್ದಾರೆ. ಶೇಡಲ್ಲಿ ಇಟ್ಟಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ಗಿಡಗಳೆಲ್ಲ. ಹ್ಯಾಂಗಿಂಗ್ ಪಾಟಲ್ಲಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಆದರೆ ಏನಂದರೆ ಒಂದು ಸ್ವಲ್ಪ ರೇಟ್ ಹೈ ಅನ್ನಿಸ್ತು. ತೊಂದರೆ ಇಲ್ಲ, ಇಲ್ಲಿ ಎಲ್ಲ ಥರದ ಗಿಡಗಳು ಸಿಕ್ಕುತ್ತೆ ಆಲ್ಮೋಸ್ಟ್ ಆಗಿ. ಹೈ ರೇಟ್ ಅಂದರೆ ತುಂಬ ಏನು ಹೈ ರೇಟ್ ಇಲ್ಲ, ಮೀಡಿಯಮ್ಮಲ್ಲೇ ಇತ್ತು, ತಗೋಬಹುದು. ನನಗೆ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಹಾಕಿರೋದು ತುಂಬಾ ಇಷ್ಟ ಆಯಿತು. ಆಮೇಲೆ ಇಂಡೋರ್ ಪ್ಲ್ಯಾಂಟ್ಸು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಯಾಕಂದರೆ 200, 300 ಈ ರೀತಿಯಾಗಿ ಇಟ್ಟಿದ್ರು ಅವರು ಸೇಲ್ಗೆ. ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಅನ್ನಿಸ್ತಾ ಇದೆ. ಯಾಕಂದರೆ ಎಲ್ಲ ಕಡೆ ಈಗ ನೋಡಿದ ಹಾಗೆ ಇಲ್ಲಿ ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ಕತ್ತೆ, ಇಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಈ ಹ್ಯಾಂಗಿಂಗ್ ಬಾಟಲ್ ಇದೆಯಲ್ಲ, ಅದೆಲ್ಲ 200, 300 ಇದೆ. ಆ ಥರದ್ದು ಗಿಡಗಳಿದೆ ಹೆಚ್ಚಾಗಿ. ಮನಿ ಪ್ಲ್ಯಾಂಟ್ ಕೂಡ ನೀವು ಹ್ಯಾಂಗಿಂಗ್ ಪಾಟಲ್ಲಿ ತೊಗೊಂಡ್ರೆ ಅದು 200 ಇಲ್ಲದೆ ಬರೋದಿಲ್ಲ, ಆ ರೀತಿಯಾಗಿದೆ. ಹೊರಗಡೆನೂ ನರ್ಸರಿನಲ್ಲಿ ಅದೇ ರೇಟ್ ಇದೆ. ನಾನು ಆ್ಯಕ್ಚುಲಿ ಲಾಲ್ಬಾಗಲ್ಲಿ ಸ್ವಲ್ಪ ಕಡಿಮೆ ರೇಟ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಇದು ನೋಡಿ, ಈ ಗಿಡ ತೋರಿಸಿದ್ನಲ್ಲ, ಇದು 600ಗಿದೆ. ಇದು ಹೊರಗಡೆನೂ ಇದು ಅದೇ ರೇಟಿಗೆ ಇದೆ ಅಂತ ನನಗನ್ಸುತ್ತೆ. ನಾನು ನೋಡಿದಾಗೆ ಎಲ್ಲನೂ ಇಲ್ಲಿ ಎಲ್ಲ ಏನಿದೆಯಲ್ಲ 350 ಇದೆ. ಇಲ್ಲಿ ಸ್ವಲ್ಪ ಪಾಟ್ ಚಿಕ್ಕದಿದೆ, ಅದೊಂದು ಸ್ವಲ್ಪ ಪಾಟ್ ದೊಡ್ಡದಿತ್ತು, ಅದಕ್ಕೆಲ್ಲ ಜಾಸ್ತಿ ರೇಟ್ ಅದು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಹೂವಿನ ಗಿಡಗಳನ್ನು ಇಟ್ಟಿದ್ದಾರೆ. ಇದು ಎಲ್ಲ 100 ರೂಪೀಸು. ನೋಡಿ, ನನ್ನ ಮಗಳು, ನಮ್ಮ ಮನೆಯವರು ಅವಳನ್ನ ಕರ್ಕೊಂಡು ಗಾಡಿನಲ್ಲಿ ಕೂಡಿಸಿ ಆಟ ಆಡಿಸ್ತಾ ಇದ್ದಾರೆ. ನಾನು ಈ ಕಡೆ ವಿಡಿಯೋ ಮಾಡ್ತಾ, ಈ ಕಡೆ ಹಾಗೆ ಗಿಡಗಳನ್ನು ನೋಡ್ತಾ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ವಿಚಾರ ಮಾಡ್ತಾ ಇದ್ದೆ. ಅಲ್ಲಿ ಎಲ್ಲ ಗಿಡಗಳನ್ನು ನೋಡಿ ಒಂದಿಷ್ಟು ಗಿಡಗಳನ್ನ ಒಯ್ಯಬೇಕು ಅಂತ ಅನಿಸ್ತಾಯಿತ್ತು. ಬಟ್ ಏನು ಮಾಡ್ತೀರಾ, ನನಗೆ ಎಲ್ಲನೂ ಒಯ್ಯೋಕ್ಕಾಗಲ್ಲ. ನೋಡಿ, ಇಲ್ಲಿ ಬೋನ್ಸಾಯಿ ಕೂಡ ಇದೆ. ಇಲ್ಲಿ ಇಂಥ ಗಿಡ ಇಲ್ಲ ಅನ್ನೋ ಹಾಗಿಲ್ಲ, ಎಲ್ಲ ಥರದ ಗಿಡಗಳು ಇದೆ. ಬೋನ್ಸಾಯಿ ಇದೆ, ಹಣ್ಣಿನ ಗಿಡಗಳಿದೆ, ದೊಡ್ಡ ದೊಡ್ಡ ಮರದ ಗಿಡನೂ ಇಟ್ಟಿದ್ದಾರೆ ಇವರು. ಹಾಗೆ ಶೋ ಪ್ಲ್ಯಾಂಟ್ಸ್ ಇದೆ, ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಇದೆ, ನೀರಲ್ಲಿ ಲೋಟಸ್ ಪ್ಲ್ಯಾಂಟ್ ಕೂಡ ಇಲ್ಲಿ ಇದೆ. ನನಗೆ ಈ ನರ್ಸರಿ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಈ ಥರ ದೊಡ್ಡ ನರ್ಸರಿ ನೋಡ್ತಾ ಇರೋದು. ನೋಡಿ, ಇಲ್ಲೆಲ್ಲ ಲೋಟಸ್, ವಾಟರ್ ಲಿಲ್ಲಿ, ಲೋಟಸ್ ಇದೆಲ್ಲ ಹಾಕಿಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ಪಾಟ್ಗೆ ಅವರು ರೇಟನ್ನು ಬರೆದ್ಬಿಟ್ಟಿರ್ತಾರೆ. ನೀವು ಯಾರನ್ನೂ ರೇಟ್ ಕೇಳೋ ಅವಶ್ಯಕತೆ ಬೀಳಲ್ಲ, ಅಲ್ಲೇ ರೇಟ್ ಎಲ್ಲ ಹಾಕಿರ್ತಾರೆ. ನಮಗೆ ಯಾವ್ದು ಬೇಕೋ ನಾವು, ಈಗ ನಾನು ಗಾಡಿ ತೋರಿಸಿದ್ನಲ್ಲ ಅದರಲ್ಲಿ ಇಟ್ಕೋಬೇಕು, ಬರಬೇಕು. ಇಲ್ಲ ಅಂದರೆ ನಮಗೇನಾದ್ರು ಬೇಕು ಅಂದರೆ ಅವರು ಕೇಳಿದ್ರೆ ಅವರು ತಕ್ಕೊಡ್ತಾರೆ. ನೋಡಿ, ಇಲ್ಲಿ ಎಲ್ಲ ರೋಸ್ ಗಿಡ ಇದೆ. ಇಲ್ಲಿ ಎಲ್ಲ ಥರದ ಹೂವಿನ ಗಿಡಗಳು ಸಿಕ್ಕತ್ತೆ ನಿಮಗೆ. ಇಂಥ ಗಿಡ ಇಲ್ಲ ಅನ್ನಂಗಿಲ್ಲ, ಎಲ್ಲ ಸಿಕ್ಕತ್ತೆ. ನೋಡಿ, ಇಲ್ಲಿ ಮಲ್ಲಿಗೆ ಹೂವು, ರೋಸ್ ಗಿಡ, ದುಂಡು ಮಲ್ಲಿಗೆ, ಆಮೇಲೆ ಇಂಪೇಷನ್ಸ್ ಪ್ಲ್ಯಾಂಟು, ಚೆಂಡು ಹೂವಿನ ಗಿಡ, ಸೇವಂತಿಗೆ ಗಿಡ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಕಲರಲ್ಲಿತ್ತು. ನಮ್ಮ ಊರಲ್ಲಿ ಅಷ್ಟು ವೆರೈಟಿ ಸಿಕ್ಕಲ್ಲ ನಮಗೆ, ಇಲ್ಲಿ ಮಾತ್ರ ತುಂಬಾ ವೆರೈಟಿ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಕೆಲವೊಂದೆಲ್ಲ ಒಯ್ಯಬೇಕು ಅನ್ನೋ ಆಸೆ ಇತ್ತು, ಆದರೆ ಏನು ಮಾಡೋದು, ನನಗೆ ಊರಿಗೆ ನಾನು ಕ್ಯಾರಿ ಮಾಡೋಕ್ಕಾಗಲ್ಲ. ಬಟ್ ಓನ್ ವೆಹಿಕಲ್ ಇದ್ದರೆ ನಾವು ತೊಗೊಂಡೋಗ್ತೀವಿ ವೆಹಿಕಲ್ನ ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್, ಇಲ್ಲಿ ಬಂದು ತೊಗೊಂಡೋಗೋದು. ನೀವು ಬೇರೆ ನರ್ಸರಿಗೆ ಹೋದರೂ ಇದೇ ರೇಟ್ಗಳಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಈಗಾಗಲೇ ಒಂದು 4-5 ನರ್ಸರಿ ನೋಡಿದ್ದೀನಿ, 4-5 ನರ್ಸರಿನಲ್ಲೂ ಇದೇ ರೇಟ್ ಇದೆ. ಬಟ್ ಏನಂದರೆ ಸೇವಂತಿಗೆ ಗಿಡ ಮತ್ತು ಪಿಟೋನಿಯಾ ಮತ್ತು ಡಯಾಂಥಸ್, ಇದು 3 ಮಾತ್ರ ಕಡಿಮೆ ಇರೋದಿಲ್ಲಿ.
ಉಳಿದಿದ್ದೆಲ್ಲ ಸೇಮ್ ರೇಟ್ ಇದೆ, ಎಲ್ಲ ಕಡೆ ಇದ್ದ ಹಾಗೇ ಆ ರೇಟ್ ಇದೆ. ಪಿಟೋನಿಯಾ ಡಯಾಂಥಸ್ ಎಲ್ಲ 50 ರುಪೀಸ್ಗೆ ಸಿಕ್ಕುತ್ತೆ ನಿಮಗೆ. ಸೇವಂತಿಗೆ ಗಿಡ 50 ರುಪೀಸು. ಯಾಕೆ ಅಂದರೆ ಈಗ ಸೀಸನ್ ಮುಗಿತಾ ಬಂತು. ನಮ್ಮೂರಲ್ಲಿ ಅದು ಹೇಗೆ ಉಳಿಯುತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ನಾನು ಒಂದು ಸಾರಿ ಬೇಸಿಗೆನಲ್ಲೂ ಕೂಡ ಪಿಟೋನಿಯಾ ಗಿಡನ ಇಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಮಳೆಗಾಲಕ್ಕೆ ಅದು ಹಾಳಾಗಿದ್ದು. ನೋಡೋಣ ಈ ಸಾರಿ ತೊಗೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ಎಲ್ಲ ದಾಸವಾಳಗಿದೆ. ದಾಸವಾಳ ಕೂಡ ಅಷ್ಟೇ ಕಲರಲ್ಲಿತ್ತು, ತುಂಬ ಚೆನ್ನಾಗಿತ್ತು. ಫ್ಲವರ್ ಶೋ ಎಲ್ಲ ಇಟ್ಟಾಗ ಇತ್ತಂತೆ, ಆವಾಗ ನಾನು ಬಂದಿರಲಿಲ್ಲ. ಅಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂವಿನ ಗಿಡಗಳನ್ನು ಇಟ್ಟಿದ್ರು ಅಂತ ಹೇಳ್ತಾಯಿದ್ರು. ನೋಡಿ ಇಲ್ಲಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ, ಯಾವುದೋ ಒಂದು ಹೂ ಕಿತ್ಕೊಂಡು ಬಂದು ಅವಳೇನೋ ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ, ಅವಳು ನಮ್ಮ ಮನೆಯವರು. ನೋಡಿ ಇಲ್ಲಿ ಎಲ್ಲ ಕನಕಾಂಬರ ಗಿಡ, ಆಮೇಲೆ ಮಲ್ಲಿಗೆ ಗಿಡ ಈ ಥರದ್ದನ್ನು ಇಟ್ಟಿದ್ದಾರೆ. ಕೆಲೆಂಚು ಗಿಡದಲ್ಲಿ ತುಂಬ ವೆರೈಟಿ ಇಟ್ಟಿದ್ರು, ತುಂಬ ಚೆನ್ನಾಗಿದೆ. ರೇಟು 300 ಇಟ್ಟಿದ್ದಾರೆ, ಒಂದು ಪಾಟ್ಗೆ 300. ಕೆಲವೊಂದು ಗಿಡಗಳು ತುಂಬಾ ಸೂಕ್ಷ್ಮವಾಗಿರ್ತವೆ, ಅವನ್ನ ನಾವು ತೊಗೊಂಡೋಗ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ತೊಗೊಂಡೋಗ್ಬೇಕು. ಕೆಲವೊಂದು ಗಿಡಗಳು ಬೇಗ ಮುರಿದೋಗ್ಬಿಡುತ್ತೆ, ಆ ಥರದ ಗಿಡಗಳು ಇರುತ್ತೆ. ತೊಗೊಂಡೋಗ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡ್ಕೊಂಡು ತೊಗೊಂಡೋಗ್ಬೇಕಷ್ಟೇ. ಇಲ್ಲಿ ನೋಡಿ ಕಲೆಂಚು ಗಿಡದ್ದು ತುಂಬಾ ವೆರೈಟಿ ಇಟ್ಟಿದ್ದಾರೆ. ಡಬಲ್ ಪೆಟಲ್ ಇದೆ, ಸಿಂಗಲ್ ಪೆಟಲ್ ಇದೆ, ಆಮೇಲೆ ಡಿಫ್ರೆಂಟ್ ಕಲರಲ್ಲೂ ಇದೆ. ನೋಡಿ ಇಲ್ಲಿ ಎಲ್ಲ ಸಕ್ಯುಲೆಂಟ್ಸ್ ಇಟ್ಟಿದ್ದಾರೆ, ಕ್ಯಾಕ್ಟಸ್ ಇಟ್ಟಿದ್ದಾರೆ. ಸ್ವಲ್ಪ ಸಣ್ಣ ಬುಟ್ಟಿ ಥರ ಬರುತ್ತೆ, ಆ ಥರ ಪಾಟ್ಗಳನ್ನು ಇದಕ್ಕೆ ಯೂಸ್ ಮಾಡಿದ್ದಾರೆ. ಇದು ನೋಡಿ ಕುಫಿಯಾ ಪ್ಲ್ಯಾಂಟು, ಪಿಂಕ್ ಕಲರಲ್ಲಿ ಫ್ಲವರ್ ಬರುತ್ತೆ, ಅದನ್ನು ಕೂಡ ಇಟ್ಟಿದ್ದಾರೆ. ಇದು ಎಲ್ಲ ಸಕ್ಯುಲೆಂಟು, ಇದನ್ನು ಕೂಡ ಅಷ್ಟೇ ಅವರು ಶೇಡ್ ಏರಿಯಾದಲ್ಲಿ ಇಟ್ಟಿದ್ದಾರೆ ಇದನ್ನು. ಕೆಲವೊಂದು ನಾವು ಈ ರೀತಿ ನರ್ಸರಿಗಳನ್ನು ಹೋದಾಗ ನಾವು ಅಬ್ಸರ್ವ್ ಮಾಡಬೇಕು, ಯಾವ ಥರ ಏರಿಯಾದಲ್ಲಿ ಅದನ್ನು ಇಟ್ಟಿದ್ದಾರೆ, ಬಿಸಿಲಲ್ಲಿ ಇಟ್ಟಿದ್ದಾರಾ, ನೆರಳಲ್ಲಿ ಇಟ್ಟಿದ್ದಾರಾ, ಹೇಗೆ ಅಂತ. ಹಂಗೆ ನಾವು ವಿಚಾರ ಮಾಡಿ ನೋಡಿದಾಗ ನಮಗೇನಾಗತ್ತೆ, ನಾವು ಯಾವ ರೀತಿಯಾಗಿ ಗಿಡಗಳನ್ನು ನಮ್ಮ ಮನೆಯಲ್ಲಿ ಇಟ್ಕೋಬೋದು, ಟೆರಸಲ್ಲಿ ಯಾವ ರೀತಿಯಾಗಿ ಇಡ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಕೆಲವೊಂದು ಸಾರಿ ಏನಾಗುತ್ತೆ, ಇಲ್ಲಿಂದ ತೊಗೊಂಡೋಗ್ತೀವಿ ನರ್ಸರಿಯಿಂದ, ತೊಗೊಂಡೋಗಿ ಒಂದು ವಾರಕ್ಕೆಲ್ಲ ಅದು ಹಾಳಾಗಿಬಿಡುತ್ತೆ. ಯಾಕೆ ಅಂದರೆ ಒಂದು ನಾವು ಅದನ್ನು ಅವ್ರು ಶೇಡಲ್ಲಿ ಇಟ್ಟಿರೋದನ್ನು ನಾವು ತೊಗೊಂಡೋಗಿ ಟೆರಸಲ್ಲಿ ಇಟ್ಬಿಟ್ಟಿರ್ತೀವಿ ತುಂಬಾ ಬಿಸಿಲಿಗೆ, ಇಲ್ಲ ಅವ್ರು ಬಿಸಿಲಲ್ಲಿ ಇಟ್ಟಿರೋದನ್ನು ನಾವು ಬಾಲ್ಕನಿನಲ್ಲಿ ನೆರಳಿಗೆ ಇಟ್ಬಿಡ್ತೀವಿ. ಆ ರೀತಿಯಾಗಿ ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ. ಅಲ್ಲಿ ವಾತಾವರಣಕ್ಕೆ ಅದು ಅಡ್ಜಸ್ಟ್ ಆಗಿರುತ್ತೆ. ಅದನ್ನು ತೊಗೊಂಡು ಬಂದು ನಾವು ಅದಕ್ಕೆ ಸೆಟ್ ಆಗೋ ತನಕ ಟೈಮ್ ಬಿಟ್ಟು ಮತ್ತೆ ಅದನ್ನು ರಿಪೋರ್ಟ್ ಮಾಡಿ ಅದಕ್ಕೆ ಯಾವ ಥರ ವಾತಾವರಣ ಬೇಕೋ ಆ ಥರ ವಾತಾವರಣನ ನಾವು ಕೊಟ್ಟರೆ ಆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಇಲ್ಲಿ ಮಿನಿ ನೇಚರ್ ಗಾರ್ಡನ್ ಕೂಡ ಮಾಡಿ ಇಟ್ಟಿದ್ದಾರೆ, ಬೋನ್ಸಾಯಿ ಥರನೂ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಕೆಲೆಂಚು, ಆಮೇಲೆ ಪೆಂಟಾಸ್ ಫ್ಲವರ್ಸ್ ಇದು. ಇದರಲ್ಲೂ ಕೂಡ ಅಷ್ಟೇ ಒಂದು 3-4 ಕಲರ್ ಇಟ್ಟಿದ್ರು ಅವರು. ಆಮೇಲೆ ಇನ್ನೊಂದು ಮರ್ಗ ಅಂತ ಬರುತ್ತೆ ಅದು. ಆಮೇಲೆ ಈ ಥರ ಶೋ ಗಿಡಗಳು, ನೆಲ್ಲೆಕಾಯಿ ಗಿಡ, ಆಮೇಲೆ ಇಲ್ಲಿ ಒಂದಿಷ್ಟು ಏನಂದರೆ ಒಂದೆಲ್ಗ, ಆಮೇಲೆ ಟ್ಯೂಬ್ ರೋಸು, ಈ ಥರದ ಗಿಡಗಳು ಕೂಡ ಅಲ್ಲಿ ಇತ್ತು. ಎಲ್ಲ ಈ ಕನಕಾಂಬರ ಕೂಡ ಇದೆ ನೋಡಿ, ಕನಕಾಂಬರ, ಪುದೀನ ಕೂಡ ಇಟ್ಟಿದ್ರು ಫ್ರೆಂಡ್ಸ್ ಅವರು. ಪುದೀನ ಗಿಡನ ಹಚ್ಚಿಬಿಟ್ಟು ಇಟ್ಟಿದ್ದಾರೆ, ಬೇಕು ಅಂದರೆ ನೀವು ಅದನ್ನು ಕೂಡ ತೊಗೊಂಡೋಗ್ಬೋದು. ರೋಸ್ಮೆರಿ ಗಿಡನೂ ಇದೆ ಇವ್ರ ಹತ್ರ. ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ. ಆದರೆ ಅದಕ್ಕೆ ಪಾಟಿಗೆ ತಕ್ಕನಾಗೆ ಅವರು ರೇಟ್ಗಳನ್ನು ಡಿಸೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಏರಿಯಾದಲ್ಲಿ ಇದು ಮೋಸ್ಟ್ಲಿ ಇಂಡೋರ್ ಪ್ಲ್ಯಾಂಟ್ ಅಂತ ಅಂದ್ಕೊತೀನಿ, ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಆಮೇಲೆ ಇದು ಫರ್ನ್ ಗಿಡ, ಇದು ಒಂದು ಲೈನ್ ಫರ್ನ್ ಗಿಡ ಇದೆ. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಇದು. ಇದನ್ನು ಕೂಡ ಅಷ್ಟೇ ಶೇಡಲ್ಲಿ ಇಟ್ಟಿದ್ದಾರೆ ಅವರು. ಇಲ್ಲಿ 2 ಥರ ಗಿಡ ಮಾತ್ರ ಇದೆ, ಈ ಥರ ಉದ್ದನೆಲೆದು, ಇನ್ನೊಂದು ಫರ್ನು, 2 ಮಾತ್ರ ಇದೆ ಇಲ್ಲಿ. ಇನ್ನು ಮುಂದೆ ಹೋದರೆ ಇಲ್ಲೆಲ್ಲ ಹಣ್ಣಿನ ಗಿಡಗಳಿದೆ, ಹೆಚ್ಚಾಗಿ ಪೂರ್ತಿ ಹಣ್ಣಿನ ಗಿಡಗಳು, ನಿಂಬೆಹಣ್ಣು, ಸಪೋಟ, ಆಮೇಲೆ ಮ್ಯಾಂಗೋ. ನಿಂಬೆ ಗಿಡದಲ್ಲೇ ಒಂದು 3 ವೆರೈಟಿ ಇಟ್ಟಿದ್ದಾರೆ. ಥೈ ವೆರೈಟಿದೊಂದಿದೆ,
ಇನ್ನೊಂದು ಕಾಮನ್ ನಿಂಬೆ ಗಿಡ ಇದೆ ಒಂದು, ಇನ್ನೊಂದು ಗಜನಿಂಬೆ ಅಂತ ಇಟ್ಟಿದ್ದಾರೆ. ಆಮೇಲೆ ರಾಮಫಲ, ಸ್ಟಾರ್ ಫ್ರೂಟು ಮತ್ತು ಚೆರ್ರಿ ಪ್ಲ್ಯಾಂಟು ಇದು ಎಲ್ಲನೂ ಇತ್ತು ಫ್ರೆಂಡ್ಸ್. ಇಲ್ಲಿ ನಾನು ಪ್ರತಿಯೊಂದನ್ನು ಒಂದೊಂದಾಗೆ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಏನಿಲ್ಲ ಅಂದರೂ ಈ ಲಾಲ್ಬಾಗ್ ನರ್ಸರಿದು ವಿಡಿಯೋ ಮಾಡಿದ್ರೆ 2 ಅವರ್ಸ್ ತೊಗೊಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ಎಲ್ಲ ಏನಂದರೆ ಒಂದೊಂದೇ ಹಣ್ಣಿನ ಗಿಡಗಳನ್ನು ಲೈನಾಗಿ ಇಟ್ಕೊಂಡು ಹೋಗಿದ್ದಾರೆ. ಸಾಕಷ್ಟು ಹಣ್ಣಿನ ಗಿಡಗಳಿದೆ ಇಲ್ಲಿ. ಮ್ಯಾಂಗೋ ಕೂಡ ಇದೆ ಇಲ್ಲಿ. ಮ್ಯಾಂಗೋದಲ್ಲಿ ಒಂದು 2-3 ವೆರೈಟಿ ನಾನು ನೋಡಿದೆ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ, ಗಿಡಗಳು ಮಾತ್ರ ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ. ಗಿಡಗಳನ್ನು ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ರೇಟ್ ಕೂಡ ಅಷ್ಟೇ ತುಂಬ ಏನು ಹೈ ಏನಿಲ್ಲ, ಒಂದು ಮೀಡಿಯಮಲ್ಲೇ ಇದೆ. ಕೆಲವೊಂದು ಹೈ ಅನಿಸುತ್ತೆ, ಕೆಲವೊಂದು ರೀಸ್ನೇಬಲ್ ಅನಿಸುತ್ತೆ. ಇದೆಲ್ಲ ನೋಡಿ ವೆರಿಗೇಟೆಡ್ ರಬ್ಬರ್ ಪ್ಲ್ಯಾಂಟು, ಇನ್ನೊಂದು ಕಾಮನ್ ರಬ್ಬರ್ ಪ್ಲ್ಯಾಂಟ್ ಇದೆ. ವೆರಿಗೇಟೆಡು 100 ರುಪೀಸಿಗಿತ್ತು. ನನಗೆ ಚಲೋ ಅನ್ನಿಸ್ತು, ಯಾಕಂದರೆ ನಾವು ಹೊರಗಡೆ ತೊಗೊಳಕ್ಕೆ ಹೋದರೆ ಒಂದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಈ ವೆರಿಗೇಟೆಡಲ್ಲಿ ರಬ್ಬರ್ ಪ್ಲ್ಯಾಂಟ್ ಎಲ್ಲ. ನೋಡಿ ಈ ರೀತಿ ಬರೆದುಬಿಟ್ಟಿರ್ತಾರೆ ಪಾಟ್ ಮೇಲೆ, ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ತಗೋಬಹುದು. ಹಾಗೆ ಎಲೆಬಳ್ಳಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಎಲೆಬಳ್ಳಿ ಸ್ವಲ್ಪ 100 ರುಪೀಸಿಗಿತ್ತು ಎಲೆಬಳ್ಳಿ ಎಲ್ಲ. ಅದರಲ್ಲೂ ವೆರೈಟಿ ಇದೆ, ನಾವು ನೋಡಿಬಿಟ್ಟು ನಮಗೆ ಯಾವ್ದು ಬೇಕೋ ಅದನ್ನೆಲ್ಲ ತಗೋಬೇಕು. ಹಾಗೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದ್ದಾರೆ. ಸಿಂಗೋನಿಯಂ ಪ್ಲ್ಯಾಂಟು ತುಂಬ ವೆರೈಟಿಯಲ್ಲಿದ್ದಾವೆ. ಇಲ್ಲಿ ಈ ನರ್ಸರಿನಲ್ಲಿ ಏನಂದರೆ ಒಂದೇ ಥರದ ಗಿಡಗಳು, ಅಂದರೆ ಈಗ ವಂಡರ್ ಜೂ ಪ್ಲ್ಯಾಂಟು ಅದರಲ್ಲಿ ಒಂದು 2-3 ಥರ ಸಿಗುತ್ತೆ. ಹಾಗೆ ಸಿಂಗೋನಿಯಂ ಅದರಲ್ಲೂ ಒಂದು 3-4 ಥರ ಸಿಗುತ್ತೆ. ನೀವು ವೆರೈಟಿಯಲ್ಲಿ ಇಲ್ಲಿ ಗಿಡಗಳನ್ನು ಖರೀದಿ ಮಾಡ್ಬೋದು. ಇಲ್ಲಿ ಬೀಜ ಕೂಡ ಸಿಗುತ್ತೆ. ನೀವು ಒಂದು ಸರಿ ಒಳಗಡೆ ಬಂದರೆ ಬೀಜ, ಪಾಟ್ಗಳು, ಫರ್ಟಿಲೈಸರು, ಪೆಸ್ಟಿಸೈಡು, ಗಿಡಗಳು, ಹ್ಯಾಂಗಿಂಗ್ ಪಾಟು, ಹ್ಯಾಂಗಿಂಗ್ ಪ್ಲ್ಯಾಂಟ್ಸು, ಆಮೇಲೆ ವಾಟರ್ ಪ್ಲ್ಯಾಂಟ್ಸು ಎಲ್ಲನೂ ಇದರಲ್ಲಿ ಸಿಕ್ಕತ್ತೆ. ಒಂದು ಸಾರಿ ಇದನ್ನು ವಿಸಿಟ್ ಮಾಡಿ. ಒಬ್ಬ ಗಾರ್ಡನರ್ಗೆ ನೀವು ಇಲ್ಲಿ ಬಂದು ಹೋದರೆ ತುಂಬಾ ಖುಷಿಯಾಗುತ್ತೆ. ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ, ನಾವು ಗಿಡಗಳನ್ನ ಯಾವ ರೀತಿಯಾಗಿ ಬೆಳೆಸಬೇಕು, ಯಾವ ಜಾಗದಲ್ಲಿ ಇಡಬೇಕು ಅಂತ. ಒಂದು ಸಾರಿ ನೀವು ಇಲ್ಲಿ ವಿಸಿಟ್ ಮಾಡಿ. ನೋಡಿ ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು. ನಾನು ಈ ಕಡೆ ಬಂದಿರಲಿಲ್ಲ, ಹಾಗಾಗಿ ನೋಡಿದೆ. ಇದು ಫೆಲೋಡೆಂಡ್ರಮ್ ಪ್ಲ್ಯಾಂಟು. ಆಮೇಲೆ ಇದೊಂಥರ ವೆರೈಟಿ ಬೇರೆ ಇದೆ. ಕೆಲವೊಂದು ಗಿಡಗಳನ್ನು ನಾವು ನೋಡೇ ಇರೋದಿಲ್ಲ, ಆ ಥರದ ಗಿಡಗಳು ಕೂಡ ಇಲ್ಲಿ ಇದ್ದಾವೆ. ಅದನ್ನು ಕೂಡ ನಾನು ನೋಡಿದೆ ಇಲ್ಲಿ. ಹಾಗೆ ಇನ್ನೊಂದು ಸೆಕ್ಷನಲ್ಲಿ ಈ ಥರ ಕ್ಯಾಕ್ಟಸ್ಸು ಮತ್ತು ಸಕ್ಯುಲೆಂಟ್ ಗಿಡಗಳು ಇಟ್ಟಿದ್ರು. ಇದು ನೋಡಿ, ಇದರಲ್ಲಿ ಹೂ ಬರುತ್ತೆ. ಇದು ಒಂದು ಗಿಡಕ್ಕೆ ಒಂದು ಪಾಟ್ ನಾನು ನೋಡಿದೆ 300ಗಿದೆ. 200, 300 ಈ ರೀತಿಯಾಗಿ ರೇಟ್ ಇದೆ ಇದ್ರದ್ದು. ಇದು ಕ್ಯಾಕ್ಟಸ್ಸು, ಇದರಲ್ಲಿ ಹೂ ಬಿಡುತ್ತೆ. ರೆಡ್ ಕಲರ್ ಮತ್ತು ವೈಟ್ ಕಲರಲ್ಲಿ ಇತ್ತು ಅಲ್ಲಿ. ಇದಕ್ಕೆ 200 ಅಂತ ಇತ್ತು. ನಾನು ತೊಗೊಳ್ಳಿಲ್ಲ ಅದನ್ನ. ಕ್ಯಾಕ್ಟಸಲ್ಲಿ ನಾನು ಯಾವುದನ್ನು ತೊಗೊಂಡಿಲ್ಲ. ಸಕ್ಯುಲೆಂಟ್ ಆಯಿತು, ಕ್ಯಾಕ್ಟಸ್ ಆಯಿತು, ನಾನು ಸುಮ್ಮನೆ ನೋಡಿಕೊಂಡೆ ಯಾವ್ಯಾವ ಥರ ಇದ್ದಾವೆ ಅಂತ. ಇದರಲ್ಲಿ ಮಾತ್ರ ತುಂಬ ಡಿಫ್ರೆಂಟ್ ಆಗಿದ್ದಾವೆ ಫ್ರೆಂಡ್ಸ್, ನಾನು ನೋಡಿರಲಿಲ್ಲ ಅಂಥದ್ದು. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಇದೆ ನೋಡಿ. ಇದರಲ್ಲೆಲ್ಲ ಸುಮಾರು ವೆರೈಟಿಗಳಿದ್ದಾವೆ. ನಾನು ಒಂದೊಂದನ್ನೇ ತೋರಿಸಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಮೇಲೆ ಮತ್ತು 2 ಕೆಳಗಡೆ 2 ಸೆಕ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅವರು ಜೋಡಿಸಿ ಇಟ್ಟಿದ್ದಾರೆ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಹೆಲ್ದಿ ಕೂಡ ಇದ್ದಾವೆ ಎಲ್ಲನೂ. ಇದನ್ನು ಕೂಡ ಅಷ್ಟೇ ಅವರು ಶೇಡಲ್ಲಿ ಇಟ್ಟಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿ ಅನಿಸ್ತು. ಮುಳ್ಳು ಥರ ಇದೆ ಇದಕ್ಕೆ. ಇದಕ್ಕೇನು ಹೆಸರು ಹೇಳ್ತಾರೆ ನನಗೆ ನೆನಪಿಲ್ಲ, ಆದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ. ಇದಕ್ಕೆ ನೋಡಿ, ಇದನ್ನು ತೆಗ್ದು ನೋಡಿದೆ ನಾನು, 200 ಇದೆ ಅದಕ್ಕೆ. ಆಮೇಲೆ ಇದೆಲ್ಲ ಝೇಡ್ ಪ್ಲ್ಯಾಂಟು, ಕ್ಯಾಕ್ಟಸ್ಸು ಈ ಥರ ಇಟ್ಟಿದ್ದಾರೆ ನೋಡಿ. ಇದು ಪಿಂಕ್ ಕಲರ್ ಹೂ ಬಂದಿದೆಯಲ್ಲ, ಅದನ್ನು ನೋಡಿದೆ ನಾನು, 300ಗಿತ್ತದು ಆ ಪಾಟಲ್ಲಿರೋದು. ಈ ರೀತಿ ಡಿಫ್ರೆಂಟ್ ರೇಟು, ಡಿಫ್ರೆಂಟ್ ಪ್ಲ್ಯಾಂಟ್ಗಳಿದ್ದಾವೆ ಇಲ್ಲಿ. ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ನೋಡಿ. ಇದು ಒಂದು ಶೇಡಲ್ಲಿ ಇಟ್ಟಿರುವಂಥ ಗಿಡಗಳು. ಇಲ್ಲಿ ಇವೆಲ್ಲ ಗಿಡಗಳು ಕಾಸ್ಟ್ಲಿ ಫ್ರೆಂಡ್ಸ್. ಇದು
ಇಲ್ಲಿ ಎಲ್ಲ 600, 800, 1000, 1200 ಈ ರೀತಿಯಾಗಿದೆ ಗಿಡಗಳೆಲ್ಲ. ತುಂಬಾ ಕಾಸ್ಟ್ಲಿ ಇದ್ದಾವೆ ಇದ್ರ ಒಳಗಡೆ ಇರುವಂಥವೆಲ್ಲ. ನಾನು ಇವನ್ನೆಲ್ಲ ನೋಡಿ ಸ್ವಲ್ಪ ರೇಟ್ ನೋಡಿ ಸ್ವಲ್ಪ ಶಾಕ್ ಆಯಿತು. ಯಾಕಂದರೆ 1200 ಕೂಡ ಇತ್ತು ಇಲ್ಲಿ. ಕೆಲವೊಂದ್ರದ್ದು ಹೆಸರು ಕೂಡ ಗೊತ್ತಿಲ್ಲ ನನಗೆ. ಆ ಥರದ ಗಿಡಗಳಿದೆ. ಒಂದಿಷ್ಟು ಆರ್ಕಿಡ್ ಗಿಡಗಳಿದೆ. ಅದು ಒಂದು ಸ್ವಲ್ಪ ಕಾಸ್ಟ್ ಹೈ ಅಂತ ಗೊತ್ತಿತ್ತು. ಬಟ್ ಉಳಿದಿದ್ದ ಗಿಡ ಕೂಡ ಕಾಸ್ಟ್ ಹೈನೇ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಒಂದು ನಾನು ಮೊನ್ನೆ ಆನ್ಲೈನಲ್ಲಿ ನೋಡ್ತಾ ಇದ್ದೆ, ಗಡ್ಡೆ ಥರ ಬರುತ್ತೆ, ಅದರಿಂದ ಆ ಹೂ ಬಿಡುತ್ತೆ. ಅದನ್ನು ಕೂಡ ನೋಡಿದೆ ನಾನು. ಅದು ಕೂಡ ಕಾಸ್ಟ್ ಹೈ ಇದೆ ಅದ್ರದ್ದು. ಆದರೆ ನರ್ಸರಿ ಮಾತ್ರ ತುಂಬ ಚೆನ್ನಾಗಿದೆ. ಅರೇಕಾ ಪಾಮ್ ಕೂಡ ಇಟ್ಟಿದ್ದಾರೆ ಇವರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.